ಆತ್ಮೀಯರೇ ನಮಸ್ಕಾರ. ಈ ವಿಡಿಯೋನಲ್ಲಿ ಇರುವಂತಹ ವಿಷಯ ನಿಮ್ ಲೈಫ್ ಚೇಂಜ್ ಮಾಡುತ್ತೆ ಅಂತೀನಿ. ಯಾಕೆ ಗೊತ್ತಾ? ಹಾಬೀಸ್ ಶೇಪ್ಸ್ ಹ್ಯಾಬಿಟ್ಸ್ ಚೇಂಜಸ್ ಅಂತ ನಾನೇ ಟೈಟ್ಲ್ ಕೊಟ್ಟಿದ್ದೇನೆ. ಹವ್ಯಾಸಗಳು ರೂಪಿಸುತ್ತವೆ, ಅಭ್ಯಾಸಗಳು ಬೆಳಗಿಸುತ್ತವೆ. ಹವ್ಯಾಸ ಹಾಬೀಸ್ ಆರ್ ರೂಬೀಸ್ ಇನ್ ದ ಗಾರ್ಲ್ಯಾಂಡ್ ಆಫ್ ಲೈಫ್ ಅಂತ ಹೇಳ್ತವೆ. ಹಾಬಿ ಏನೇನು ಹಾಬಿ? ಯಾವುದನ್ನ ನಾವು ಪಾರ್ಟ್ ಟೈಮ್ ಆಗಿ ತಗೊಳ್ತೀವಿ, ಆದ್ರೆ ರೆಗ್ಯುಲರ್ ಆಗಿ ಮಾಡ್ತೀವಿ, ಅದನ್ನ ಹವ್ಯಾಸ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ನಾನು ನಿರೂಪಣೆ ಮಾಡೋದನ್ನ ಗೌರ್ಮೆಂಟ್ ಜಾಬ್ ಮಾಡ್ಬೇಕಾದ್ರೆ ಹವ್ಯಾಸವಾಗಿ ತೆಗೆದುಕೊಂಡಿದ್ದೆ. ಆದರೆ ಬರ್ತಾ ಬರ್ತಾ ಏನಾಯ್ತು ಅಂದ್ರೆ, ನನ್ನ ಒಬ್ಬ ಪ್ರೊಫೆಷನಲ್ ಅಷ್ಟೇ ಲೆವೆಲ್ಗೆ ಇದ್ದೀನಿ ಅಂತ ದೂರದರ್ಶನ್ ಅವರೆಲ್ಲ ನನಗೆ ಅವಕಾಶ ಕೊಟ್ಟರು. ನ್ಯೂಸ್ ರೀಡರ್ ಆದರೆ ಅಲ್ಲಿ ನಾನು ನನ್ನ ಅವಕಾಶಗಳನ್ನ ಬಳಸ್ಕೊಳ್ತಾ ಆರಂಭ ಮಾಡಿದೆ. ಓಕೆ, ಈಗ ಅಭ್ಯಾಸ ಅಂದ್ರೇನು? ಯಾವುದನ್ನ ಅಂತರ್ಗತ ಮಾಡ್ಕೊಂಡ್ಬಿಡ್ತೇವೆ ಅಂದ್ರೆ, ನಮ್ಮ ಜೀವನದಲ್ಲಿ ಬೆಳಿಗ್ಗೆ ಏಳೋದಾಗಿರ್ಬೋದು, ರಾತ್ರಿ ಮಲಗೋದಾಗಿರ್ಬೋದು, ಒಂದು ಹ್ಯಾಬಿಟ್ಸ್ ಅಂತ ಕರಿತೇವೆ. ಅಂದ್ರೆ ಹಾಬೀಸ್ಗೂ ಹ್ಯಾಬಿಟ್ಸ್ಗೂ ವ್ಯತ್ಯಾಸ ಇದೆ. ಹಾಬೀಸು ನಮ್ಮನ್ನ ಒಂಥರ ಶೇಪ್ ಮಾಡ್ತವೆ, ನಮ್ಮನ್ನ ಖುಷಿಯಿಂದ ಇಡ್ತವೆ. ಆದರೆ ಹ್ಯಾಬಿಟ್ಸ್ ಇದೆಯಲ್ಲ, ಹ್ಯಾಬಿಟ್ ಅಲ್ಲಿ ಎ ಬಿಟ್ ಅಂತ ಇದೆ. ಬಿಟ್ರೆ ಎ ಬಿಟ್, ಬಿಟ್ಟು ಸಣ್ಣ ಬಿಟ್ಬಿಟ್ಟು ಅದನ್ನ ನಿಮ್ ಲೈಫಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ರು. ನಾನು ಸುಮಾರು ಜನರನ್ನು ಗಮನಿಸಿದ್ದೀನಿ. ಅವರೆಲ್ಲ ಅಭಿವೃದ್ಧಿ ಹೊಂದಿದ್ದಾರೆ, ಉದ್ಧಾರ ಆಗಿದ್ದಾರೆ. ಸೊ ನೀವು ಉದ್ಧಾರ ಆಗ್ಬೇಕಾ? ಉತ್ತಮ ಹವ್ಯಾಸಗಳನ್ನ ಇಟ್ಕೊಳ್ಳಿ, ಉತ್ತಮ ಅಭ್ಯಾಸಗಳನ್ನ ಇಟ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ. ನಮ್ಮ ಜೊತೆ ಸಂಹಿತ ಅಂತ ಇದ್ದಾರೆ. ಬದುಕಿಗೊಂದು ಸಂಹಿತೆ ಅಂತ ಒಬ್ಬರು ಡಾಕ್ಟರ್ PS ರಾಮಾನುಜಂ ಪುಸ್ತಕ ಬರೆದಿದ್ದಾರೆ. ಒಂದು ಸಂಹಿತೆ, ರೂಲ್ ಲೈಫ್ಗೆ ಅಂತ ಇಟ್ಕೋಬೇಕು ಅಂತ. ಈ ಸಂಹಿತ ಏನ್ ಹೇಳ್ತಾರೆ ಕೇಳೋಣ. ಎಸ್, ನಮಸ್ಕಾರ ಮೇಡಮ್. ನಮಸ್ತೆ. ಜಯಪ್ರಕಾಶ್ ಜಿ ಅವ್ರು ಹೇಳ್ದಾಗೆ ಹಾಬೀಸ್ ಶೇಪ್ಸ್ ಹ್ಯಾಬಿಟ್ಸ್ ಶೈನ್ಸ್ ಅಸ್. ಹೌದು, ನಾವು ಮೊದಲು ಈ ಹಾಬೀಸ್ ಮತ್ತು ಹ್ಯಾಬಿಟ್ಸ್ ಮಧ್ಯೆ ಡಿಫರೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಜಿ ಹೇಳ್ದಾಗೆ ಹಾಬಿ ಇಸ್ ಎ ರೆಗ್ಯುಲರ್ ಆಕ್ಟಿವಿಟಿ that we do on our daily basis or frequently we do that and we enjoy it. ನಾವು ಅದನ್ನ ಎಂಜಾಯ್ ಮಾಡ್ತೀವಿ. ಆದ್ರೆ ಈ ಹ್ಯಾಬಿಟ್ ಅನ್ನೋದಿರುತ್ತಲ್ಲ, ಅದು ನಮ್ಮ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ನಾವು ಮಾಡುವಂತಹ ಕೆಲಸ ಇರ್ಬೋದು, ಅಥವಾ ನಮ್ಮ ಬಿಹೇವಿಯರ್ ಇರ್ಬೋದು, ಆಕ್ಟಿವಿಟಿ ಇರ್ಬೋದು, ಇದು ಹ್ಯಾಬಿಟ್ ಆಗ್ತದೆ. ನಾವು ಹ್ಯಾಬಿಟ್ ಅನ್ನ ಅಕ್ವೈರ್ ಮಾಡ್ತಿರ್ತೀವಿ. ಆದ್ರೆ ಹಾಬಿ ನಾವು ಕಾನ್ಶಿಯಸ್ಲಿ ಅದನ್ನ ಮಾಡ್ತೀವಿ. ಸೊ ಈ ಹಾಬಿ ಮತ್ತೆ ಹ್ಯಾಬಿಟ್ ನ ಡಿಫ್ರೆನ್ಸ್ ನಮಗೆ ಅರ್ಥ ಆದ್ರೆ, ಒಂದು ಉದಾಹರಣೆ ತಗೊಳ್ಬಹುದು. ನಾವು ಒಂದು ಚಿಕ್ಕ ಮಗುನ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸ್ತೀವಿ. ಆ ಮಗುಗೆ ಆ ಡ್ಯಾನ್ಸ್ ಇಷ್ಟ ಆಗುತ್ತೆ, ಡ್ಯಾನ್ಸ್ ಫಾರ್ಮ್. ಸೊ ಅದು ಡ್ಯಾನ್ಸ್ ನ ಕಲಿತಾ ಹೋಗ್ತದೆ. ಈ ಕಲಿತಾ ಹೋಗೋದನ್ನ ಅದೇನ್ ಮಾಡುತ್ತೆ, ಹಾಬಿ ಅಂತ ತಗೊಂಡಿರುತ್ತೆ. ನಂತರದ ದಿನಗಳಲ್ಲಿ ಅದಕ್ಕೆ ಇಷ್ಟ ಆಯ್ತು, ಈ ಹಾಬಿ ಎಂಜಾಯ್ ಮಾಡ್ತಾ ಇದೆ. ಸೊ ವಾಟ್ ಶಿ ವಿಲ್ ಡೂ ಎವ್ರಿ ಡೇ ಫಾರ್ 2 hours or 3 hours ಶಿ ಸ್ಟಾರ್ಟ್ ಟು ಪ್ರಾಕ್ಟೀಸ್. ನಂತರ ಏನಾಗುತ್ತೆ, ಅವಳು ಅದರಲ್ಲಿ ಪರಿಣಿತೆ ಆಗ್ತಾಳೆ. ತಾಳ ಬದಲಾದ್ರೆ, ತಾಟು ಬದಲಾಗ್ತಿದ್ದ ಹಾಗೇನೆ ಅವಳ ಹೆಜ್ಜೆ, ಕುಣಿತದ ಹೆಜ್ಜೆ ಕೂಡ ತಾನೇ ಬದಲಾಗುತ್ತೆ. ಯಾಕೆ? ಬಿಕಾಸ್ ಆಫ್ ಅವರ್ ಹ್ಯಾಬಿಟ್ಸ್. ಅಂದ್ರೆ ಅದನ್ನ ಅವಳು ರೆಗ್ಯುಲರೈಸ್ ಮಾಡ್ಕೊಂಡ್ಬಿಟ್ರು. ಸೊ ಅದು ಸಬ್ ಕಾನ್ಶಿಯಸ್ಲಿ ಶಿ ನೋ ವಾಟ್ ಈಸ್ ದ ನೆಕ್ಸ್ಟ್ ಮೂಮೆಂಟ್ ವಿತ್ ದಟ್ ಮ್ಯೂಸಿಕ್. ಸೊ ಹಾಬೀಸ್ ಆಲ್ವೇಸ್ ಶೇಪ್ಸ್ ಅಸ್ ಅಂಡ್ ಹ್ಯಾಬಿಟ್ಸ್ ಶೈನ್ಸ್ ಅಸ್. ಧನ್ಯವಾದ. ಎಸ್, ಗುಡ್. ಸಂಹಿತಾ ಉತ್ತಮ ಪ್ರಯತ್ನವನ್ನ ಮಾಡಿದ್ದಾರೆ. ಈಗ ನಮ್ಮ ಇಂಜಿನಿಯರ್ ಸತೀಶ್ ಬಾಬು ಏನ್ ಹೇಳ್ತಾರೆ ಕೇಳೋಣ. ಎಸ್, ಸತೀಶ್ ಬಾಬು ನಮಸ್ಕಾರ. ನಮಸ್ಕಾರ ಸರ್. ಸರ್, ಇದು ಹವ್ಯಾಸ ನಾನು ನನ್ನದೊಂದು ಪರ್ಸನಲ್ ಆಗಿ ಹೇಳ್ತೀನಿ ಸರ್. ಹೇಳಿ. ನಾನು ಬೆಳಿಗ್ಗೆ 4:45ಗೆ ಹೇಳೋದೊಂದು ಅಭ್ಯಾಸ ಮಾಡ್ಕೊಂಡೆ ಸರ್. ಮೊದಲು ಯಾರೋ ನಮ್ಮ ಗುರುಗಳು ಹೇಳಿದ್ದು ಅಂತೇಳಿ ಅಭ್ಯಾಸ ಮಾಡ್ಕೊಂಡೆದು. ಅದು ಬಹಳ ಅನುಕೂಲ ಆಗ್ತಾ ಇದೆ ಸರ್ ನನಗೆ. ಒಂಥರ ಬೆಳಿಗ್ಗೆ 4:45ಗೆ ಎದ್ದು ಒಂದು 5:30 ಒಳಗೆ ಒಂದು ಫುಲ್ ಒಂದು ಹಾಟ್ ವಾಟರ್ ಒಂದು ಟೋಟಲ್ ಒಂದು 4-5 ಗ್ಲಾಸ್ ಅಷ್ಟು ಕುಡಿತೀನಿ ಸರ್. ಅದು ಮೊದಲು ಸ್ವಲ್ಪ ಹವ್ಯಾಸ ಅಂತ ಮಾಡ್ಕೊಂಡೆ ಸರ್. ಅದು ಆಮೇಲೆ ಈಗ ರೆಗ್ಯುಲರ್ ಆಗಿ ಹ್ಯಾಬಿಟ್ ಆಗ್ಬಿಟ್ಟಿದೆ ಸರ್. ನನ್ಗೆ 4:45 ನನ್ನ ಅಲಾರಾಮ್ ಇಡ್ಲಿಲ್ಲ ಅದನ್ನು ಎಚ್ಚರ ಆಗುತ್ತೆ ಸರ್. ಈ ತರ ಏನೋ ಒಂದು ಒಳ್ಳೆ ಇದನ್ನ ನಾವು ಇಟ್ಕೊಂಡು ಮುಂದುವರೆದ್ರೆ ಜೀವನದಲ್ಲಿ ಮುಂದುವರಿಬಹುದು ಅಂತ ನನ್ನ ಅನಿಸಿಕೆ ಸರ್. ಅದೇ ಇನ್ನೊಂದು ಕೆಟ್ಟ ಹ್ಯಾಬಿಟ್ ಇತ್ತು ಸರ್, ಇದೆ. ಅವಾಗ ರೆಗ್ಯುಲರ್ ಆಗಿ ಡ್ರಿಂಕ್ಸ್ ಮಾಡ್ತಾ ಇದ್ದೆ. ಅದು ಕೆಟ್ಟದು ಅಂತ ಬಿಡ್ಬೇಕು ಅಂತ ಇದ್ ಮಾಡ್ತಾ ಇದ್ದೆ. ಓಕೆ, ಗುಡ್. ಸಾಮಾನ್ಯವಾಗಿ ಓಪನ್ ಆಗಿ ಹೇಳ್ಕೊಳ್ಳೋದಿಲ್ಲ, ತಾವು ಹೇಳ್ಕೊಂಡಿದ್ದೀರಿ. ಸಂತೋಷ. ಅದರ ಅರ್ಥ ಹೇಳ್ಕೊಂಡಿದ್ದೀರಿ ಅಂದ್ರೆ ನಮ್ಗಳ ಜೊತೆ ಕಮಿಟ್ ಆದ್ರಿ ಅಂತ. ಗುಡ್. ಯಾವಾಗ ನಾವು ಓಪನ್ ಆಗಿ ಮಾತಾಡ್ತೀವಲ್ವಾ, ಆವಾಗ ನಾವು ಕಮಿಟ್ ಆಗ್ತೀವಿ. ಗುಡ್. ಹೇಳಿ ಸರ್. ಅದು ಬಿಡ್ಬೇಕು ಅಂತ ಇದ್ ಮಾಡ್ತಾ ಇದ್ದೆ ಸರ್. ಇದು ಬಟ್ ಬೆಳಿಗ್ಗೆ 10 ನನ್ಗೆ ಒಳ್ಳೆ
ಹವ್ಯಾಸ ಆಗಿದೆ ಸರ್. ಹತ್ರ ಚೆನ್ನಾಗಿ ಬಹಳ ಅನುಕೂಲ ಆಗಿದೆ ಸರ್. ಗುಡ್. ನಮ್ ಜೊತೆ ಟೀಚರ್ ಸತೀಶ್ ಅಂತ ಇದ್ದಾರೆ. ಸತೀಶ್ BK, ನಮಸ್ಕಾರ. ನಮಸ್ಕಾರ JP ಸರ್. ಆದ್ಮೇಲೆ ಇದನ್ನ ಒಳ್ಳೆಯ ಒಂದು ವಿಷಯವನ್ನ JP ಸರ್ ಕೊಟ್ಟಿದ್ದಾರೆ. ಹವ್ಯಾಸಗಳು ರೂಪಿಸುತ್ತವೆ, ಅಭ್ಯಾಸಗಳು ಬೆಳಗಿಸುತ್ತವೆ. ನೋಡಿ, ಹೇಳಿಕೆಯಲ್ಲೇ ತುಂಬಾ ಖುಷಿ ಹಿತವನ್ನ ನೀಡುವಂತದ್ದು ವಿಷಯವನ್ನ ಕೊಟ್ಟಿದ್ದಾರೆ. ಇದು ಹವ್ಯಾಸ ಮತ್ತೆ ಅಭ್ಯಾಸ ಎರಡು ಪದದ್ದು. ಹವ್ಯಾಸ ಅನ್ನೋದು ಹಾಬಿ, ನಾವು ಚಿಕ್ಕದ ಅಂಶವನ್ನ ಅಭ್ಯಾಸ ಓಕೆ. ಅದ್ರ ಜೊತೆಗೆ ನಾವು ಉದಾಹರಣೆಗೆ ನಾನು ಯೋಗ ಮಾಡೋದು ಒಂದು ನನ್ನ ಹವ್ಯಾಸ ಆದ್ರೆ ಬೆಳಿಗ್ಗೆ ಎದ್ದೇಳ್ಬೇಕಲ್ಲ, ಅದು ಅಭ್ಯಾಸನೇ ಇಲ್ಲ. ನಾನು ಎದ್ದೇಳಲೇ ಇಲ್ಲ ಅಂದ್ರೆ ಆ ಹವ್ಯಾಸವು ಈಡೇರೋದಿಲ್ಲ. ಹಾಗಾಗಿ ಎದ್ದೇಳೋದು ಒಂದು ಅಭ್ಯಾಸ. ಆ ಅಭ್ಯಾಸವನ್ನ ರೂಢಿಸ್ಕೊಂಡ್ರೆ ನಾವು ಬೆಳಗ್ತೀವಿ ಖಂಡಿತ. ಹವ್ಯಾಸಗಳು ನಮ್ಮನ್ನ ರೂಪಿಸ್ತಾ ಹೋಗ್ತವೆ, ನಮ್ಗೊಂದು ಒಳ್ಳೆ ಶೇಪ್ ಅನ್ನ ಕೊಡ್ತಾ ಹೋಗ್ತವೆ. ಹಾಗಾಗಿ ಹವ್ಯಾಸನೂ ಬೇಕು, ಅಭ್ಯಾಸನೂ ಬೇಕು. ಎರಡೂ ನಮ್ಮನ್ನ ಪರಿಪೂರ್ಣತೆಯೆಡೆಗೆ ತೆಗೆದುಕೊಂಡು ಹೋಗ್ತವೆ ಅಂತ ನನ್ನ ಅಭಿಪ್ರಾಯವನ್ನ ಹೇಳ್ತೀನಿ ಸರ್. ಎಸ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ನಮ್ಮ ವೈದ್ಯರ ಹತ್ರ ಹೋಗೋಣ. ಡಾಕ್ಟರ್ ಅಮೃತ್ ರಾಜ್ ಏನ್ ಹೇಳ್ತಾರೆ ಅಂತ. ಎಲ್ಲ ಆತ್ಮೀಯರೇ ನಮಸ್ಕಾರ. ಇವತ್ತಿನ ದಿನ ಹವ್ಯಾಸಗಳು ರೂಪಿಸುತ್ತವೆ ಅಂತ ಹೇಳ್ಬೇಕು. ಉದಾಹರಣೆಗಾಗಿ ನಾವು ಬುಕ್ಸ್ ಓದ್ತಾ ಇರೋದು ಒಂದು ಹವ್ಯಾಸ ಅಂತ ಅನ್ಕೊಳ್ರಿ. ಇವೇ ಮಾಡ್ತಾ ನಮ್ಮಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಗೆ ಮಾಡ್ತಾ ಇರ್ತವೆ. ಆಮೇಲೆ ಇವು ನಮ್ಮ ವೊಕ್ಯಾಬುಲರಿ ಕೂಡ ನಮಗೆ ಹೆಚ್ಚಿಗೆ ಮಾಡ್ತಾ ಇರ್ತವೆ. ಸೊ ಆಮೇಲೆ ನಮ್ಮ ಆತ್ಮವಿಶ್ವಾಸನ ಹೆಚ್ಚಿಗೆ ಮಾಡ್ತಾ ಇರ್ತವೆ ಸ್ನೇಹಿತರೆ. ಅಭ್ಯಾಸ ಬೆಳಗಿಸುತ್ತವೆ ಅಂತ ಹೇಳ್ಬೇಕು ಅಂದ್ರೆ, ಅಭ್ಯಾಸ ಅಂದ್ರೆ ನಮ್ಮ ಹ್ಯಾಬಿಟ್ಸ್ ಅಂತ ಹೇಳ್ತಾ ಇದ್ದೇವೆ. ಸೊ ಅದಕ್ಕೆ ಬ್ಯಾಡ್ ಹ್ಯಾಬಿಟ್ಸ್ ಆಗ್ಬೋದು, ಗುಡ್ ಹ್ಯಾಬಿಟ್ಸ್ ಆಗ್ಬೋದು. ನಾವು ಯಾವ ರೀತಿ ಹ್ಯಾಬಿಟ್ಸ್ ಅನ್ನ ಮತ್ತೆ ನಾವು ಇಟ್ಕೊಂಡಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಷ್ಟು ಹೇಳ್ಬಿಟ್ಟು ಇವನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಸರ್. ಮತ್ತೆ ನಮಸ್ಕಾರ. ಎಸ್, ಡಾಕ್ಟರ್ ಅಮೃತ್ ರಾಜ್. ಈಗ ನಾಗರಾಜ್ ಮಾತಾಡ್ತಾರೆ, ವಕೀಲರು. ಎಸ್ ಸರ್, ನಮಸ್ಕಾರ. ಎಸ್, ಎಲ್ಲ ಸ್ನೇಹಿತರು ನಮಸ್ಕಾರ. ಹವ್ಯಾಸಗಳು ರೂಪಿಸುತ್ತವೆ ಮತ್ತು ಅಭ್ಯಾಸಗಳು ಬೆಳಗಿಸುತ್ತವೆ. ಹವ್ಯಾಸಗಳು ಮೊದಲು ಸ್ಟಾರ್ಟ್ ಆಗೋದು ಎಲ್ರಿಗೂ ಹವ್ಯಾಸಗಳೇ. ಹವ್ಯಾಸ ಅದರಲ್ಲಿ ಸುಮಾರಷ್ಟು ಹವ್ಯಾಸಗಳಲ್ಲಿ ಕೆಟ್ಟದ್ದು ಇದೆ, ಒಳ್ಳೇದು ಇದೆ. ಒಳ್ಳೇದ್ರ ಬಗ್ಗೆ ಮಾತಾಡೋಣ, ಕೆಟ್ಟದ್ದು ಆಮೇಲೆ ಮಾತಾಡೋಣ. ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ ಬೆಳಗ್ಗೆ ಎದ್ದೇಳೋದು ಒಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಅಂದ್ರೆ ಬೆಳಗಿನ ಜಾವ ಒಂದು 4 ಗಂಟೆಗೋ 5 ಗಂಟೆಗೋ ಎದ್ದೇಳೋದು ಹವ್ಯಾಸ. ಹವ್ಯಾಸನ ಒಳ್ಳೆ ಟೈಮ್ ಒಂದು ಎದ್ದೇಳಿದ್ದು ನಮ್ಗೊಂದು ಅನುಭವ ಏನಾದ್ರೂ ವಿಶೇಷವಾಗಿ ಸಿಗ್ತಾ ಇದೆ ಅಂದ್ರೆ ಅದು ಹೋಗ್ತಾ ಹೋಗ್ತಾ ಒಂದು ವಾರ ಅಥವಾ 15 ದಿವಸದಲ್ಲಿ ಅದು ನಮ್ಮ ಅಭ್ಯಾಸ ಆಗ್ತದೆ. ಓಕೆ, ಮಾತಾಡಿ. ಮೈಕ್ ಆನ್ ಮಾಡ್ಕೊಳ್ಳಿ ಇನ್ನೊಂದ್ಸರಿ. ಎಸ್, ಮಾತಾಡಿ. ಬೆಳಿಗ್ಗೆ ಎದ್ದು 4 ಗಂಟೆಗೋ ಅಥವಾ 5 ಗಂಟೆಗೆ ಎಸ್ಪೆಷಲಿ ಹೇಳೋದು ಒಳ್ಳೆ ಹವ್ಯಾಸ. ಅಂತ ಹವ್ಯಾಸ ಒಂದು ವಾರ ಕಳೆದಂಗೆ ಅದು ನಾವು ಅಭ್ಯಾಸ ಮಾಡ್ಕೊಳ್ಳೋಣ ಅಂತ ತಾನೇ ಮೈಂಡ್ ಅಲ್ಲಿ ಬಂದ್ಬಿಡುತ್ತೆ. ಯಾವ್ದು ಒಳ್ಳೆ ಹವ್ಯಾಸ ಇರುತ್ತೋ ಅದು ಅಭ್ಯಾಸ ಆಗ್ಬೇಕು ಅಂತ ನಾವೇ ನಮ್ಮ ಮೈಂಡ್ ಹೇಳುತ್ತೆ, ಇದು ಒಳ್ಳೆ ಹವ್ಯಾಸ ಇದೆ, ಅಭ್ಯಾಸ ಮಾಡ್ಕೊಂಡು. ಕೆಲವೊಂದು ಹವ್ಯಾಸಗಳಿದೆ. ಫಾರ್ ಎಕ್ಸಾಂಪಲ್, ಅದು ಜನರಲಿ ಎಲ್ರಿಗೂ ಗೊತ್ತಿರೋಂಥದ್ದೇ ಸಿಗರೇಟ್ ಸ್ಮೋಕ್ ಮಾಡೋದು, ಡ್ರಿಂಕ್ಸ್ ಮಾಡೋದು. ಅದು ಹವ್ಯಾಸ ತರನೇ ಇಟ್ಕೋಬೇಕು. ಅದನ್ನ ಅಭ್ಯಾಸ ಮಾಡ್ಕೊಳಕ್ ಹೋದ್ರೆ ಇಡೀ ನಮ್ಮ ಲೈಫ್ಗೆ ಮತ್ತೆ ನಮ್ಮ ಕೆರಿಯರ್ಗೆ ಹಾಳಾಗಂತ ವಿಚಾರಗಳಿದೆ. ಅದನ್ನ ಹೆಚ್ಚು ಅದ್ರ ಬಗ್ಗೆ ಮಾತಾಡೋದು ಬೇಡ. ಅದೇ ತರ ಅನೇಕ ಹವ್ಯಾಸಗಳು ಒಂದು ಈಗ ನಾವು ಯಾವ್ದೋ ಒಂದು ಸಣ್ಣ ವಿಷಯಕ್ಕೆ ಏನಕ್ಕೋ ಹೋಗಿರ್ತೀವಿ, ನೋಡೋಣ ಆಗ್ಲಿ ಅಂತ. ಅದು ನೋಡಿದ್ಮೇಲೆ ನಮ್ಗೆ ಇಷ್ಟ ಆಗುತ್ತೆ. ಅಥವಾ ಒಂದು ಡ್ಯಾನ್ಸ್ ಕ್ಲಾಸ್ ಆಗಿರ್ಬೋದು, ಅಥವಾ ಒಂದು ಪ್ಲೇಯಿಂಗ್ ಅಲ್ಲಿ ಯಾವ್ದೋ ಒಂದು ಗ್ರೌಂಡ್ ಅಲ್ಲಿ ಆಟ ಆಡೋದಾಗಿರ್ಬೋದು. ನಮ್ಗೆ ಅದು ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ ಹವ್ಯಾಸ ಚೆನ್ನಾಗಿದೆ, ಒಳ್ಳೇದು, ನನ್ಗೂ ಇಂಟ್ರೆಸ್ಟ್ ಇದೆ, ನಾನು ಮಾಡಬಲ್ಲೆ ಅಂತ ಮನ್ಸಿಗೆ ಯಾರಾದ್ರೂ 4 ಜನ ಒಂದು ಹುಮ್ಮಸ್ಸು ಅಥವಾ ಒಂದು ಪ್ರೇರೇಪಣೆ ಕೊಟ್ರೆ ಅದನ್ನ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಆಗಿರ್ತಾರ ಎಷ್ಟೋ ಉದಾಹರಣೆಗಳು. ಏನೋ ಒಂದು ಕ್ರಿಕೆಟ್ ಆಡಕ್ ಹೋಗಿರೋರು ವಾಲಿಬಾಲ್ ಅಲ್ಲಿ ಬಂದಿದ್ದಾರೆ, ಫುಟ್ಬಾಲ್ ಆಗಿ ಹೋಗಿದ್ದಾರೆ, ಫುಟ್ಬಾಲ್ ಆಡಂತ ಪ್ಲೇಯರ್ಸ್ ಕ್ರಿಕೆಟ್ ಅಲ್ಲಿ ಬಂದಿದ್ದಾರೆ. ಅವ್ರ ಅಭ್ಯಾಸಗಳು ಮಾಡ್ಕೊಂಡು ಹವ್ಯಾಸದಿಂದ ಅಭ್ಯಾಸ ಆಗಿ ಎಷ್ಟೋ ಜನ ನಾವು ಕ್ರೀಡಾಪಟುಗಳು ಅಥವಾ ಬೇರೆ ಬೇರೆ ರಂಗಗಳಲ್ಲಿ ಮತ್ತೆ ಆಕಸ್ಮಿಕವಾಗಿ ಬಂದಿರತಕ್ಕಂತ ಅನೇಕ ಜನರನ್ನ ನಾವು ನೋಡ್ಬೋದು. ಬಟ್ ಎರಡೂನು ತುಂಬಾ ಒಳ್ಳೇದೇ. ಎಲ್ಲಾ ಹವ್ಯಾಸಗಳಿಂದ ಸ್ಟಾರ್ಟ್ ಆಗಿ ಅಭ್ಯಾಸ ಆಗ್ಬೇಕು. ಬಟ್ ಕೆಲವೊಂದು ನಾವು ಸ್ವಲ್ಪ ಆಲೋಚನೆ ಮಾಡಿ ಹೆಜ್ಜೆ ಇಡ್ಬೇಕಂತ ನನ್ನ ಅನಿಸಿಕೆ. ಓಕೆ, ಹ್ಯಾಬಿಟ್ಸ್ ಅನ್ನುವಂಥದ್ದು ನಾವು ಮನ್ಸು ಮಾಡಬೇಕು, ಡಿಸೈಡ್ ಮಾಡಬೇಕು. ಅದನ್ನ ನಿರಂತರವಾಗಿ ಮಾಡ್ತಾ ಇದ್ರೆ ಅದು ನಮಗೆ ಅಂತರ್ಗತ ಆಗ್ತದೆ, ನಿಮ್ಮಲ್ಲಿ ಆಗ್ಲಿ ಅಂತ ಹೇಳ್ತಾ, ನಿಮ್ಮ ಉತ್ತಮ ಹವ್ಯಾಸ ಯಾವುದು ಮತ್ತೆ ಅಭ್ಯಾಸ ಯಾವುದು ಅನ್ನೋದನ್ನ ಈ ವಿಡಿಯೋನಲ್ಲಿ ಕಾಮೆಂಟ್ ಮಾಡಿ. ನಾನು ಗಮನಿಸ್ತಾ ಇರ್ತೇನೆ. ನಿಮ್ದೇನೇ ಪ್ರಶ್ನೆಗಳಿದ್ರು ಕೂಡ ನೀವು ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡ್ಬೋದು. ಬೆಸ್ಟ್ ಕಾಮೆಂಟ್ಗೆ ನಾನು ಪ್ರೈಸಸ್ ಕೂಡ ಕೊಡ್ತೇನೆ. ನಮ್ಮ ಆನ್ಲೈನ್ ಆಫ್ಲೈನ್ ಕ್ಲಾಸ್ ನಮ್ಮ ಜೊತೆ
ಕನೆಕ್ಟ್ ಆಗಬೇಕು ಅಂದರೆ ಯಾವುದಾದ್ರೂ ಒಂದು ನಮ್ಮ ಮೊಬೈಲ್ ನಂಬರ್ಗೆ ನೀವು ಕನೆಕ್ಟ್ ಮಾಡಿದ್ರೆ ನಿಮಗೆ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಆಗ್ತಾನೆ. ನಮಸ್ಕಾರ.